ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಸೂರ್ಯ ಮಾಡಿದ ಮಾನವೀಯತೆ ಕೆಲಸಕ್ಕೆ ದೊಡ್ಡ ಗೌರವ ಹುಡುಕಿಕೊಂಡು ಬರುತ್ತದೆ. ಸೂರ್ಯ ಈ ಹಿಂದೆ ರಸ್ತೆಯಲ್ಲಿ ಅಪಘಾತಕ್ಕೀಡಾದವರನ್ನು ಸಮಯ ಪ್ರಜ್ಞೆಯಿಂದ ಆಸ್ಪತ್ರೆಗೆ ಸೇರಿಸಿ ಪ್ರಾಣ ಉಳಿಸಿರ್ತಾನೆ. ಇದನ್ನೇ ಗುರುತಿಸಿ ಒಂದು ಸಂಘದ ಪದಾಧಿಕಾರಿಗಳು ಸೂರ್ಯನ ಮನೆಗೆ ಬಂದು ಅವನಿಗೆ ಸನ್ಮಾನ ಮಾಡಿ ಅವಾರ್ಡ್ ನೀಡಲು ಬಯಸ್ತಾರೆ. ಆದರೆ ಸೂರ್ಯ ತುಂಬ ಸರಳವಾಗಿ, ನಾನು ಸನ್ಮಾನಕ್ಕಾಗಿ ಕೆಲಸ ಮಾಡಿಲ್ಲ, ಒಬ್ಬ ಮನುಷ್ಯನಾಗಿ ನನ್ನ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ ಅಂತ ಹೇಳಿ ಅವಾರ್ಡು ನಿರಾಕರಿಸ್ತಾನೆ. ಇದನ್ನು ನೋಡಿ ಶ್ರುತಿ ಮತ್ತು ರಂಗನಾಥ್ ಹೆಮ್ಮೆ ಪಟ್ಟರೆ, ಶಾಂತಿ ಮತ್ತು ಮನೋಜು ಅಸೂಯೆಯಿಂದ ಸೂರ್ಯನನ್ನು ಕೀಳಾಗಿ ಮಾತನಾಡ್ತಾರೆ. ಈ ಕಡೆ ಕಸ್ತೂರಿ ಅವ್ರ ಒಂದು ಕತೆ ಹೇಳೋ ಪಯಣ ಶುರುವಾಗುತ್ತೆ. ಕಸ್ತೂರಿ ಅವರ ಮನೆಗೆ ಕಾಶಿನಾಥ್ ಬರ್ತಾರೆ. ಅವರು ಬರೆದ ಕಥೆಯನ್ನು ಕಸ್ತೂರಿ ಅವರು ಓದುವ ಶೈಲಿ ಮೀನಾಳಿಗೆ ತುಂಬ ಇಷ್ಟವಾಗುತ್ತದೆ. ಮೀನಾ ಒಂದು ಅದ್ಭುತ ಐಡಿಯಾ ಕೊಡ್ತಾಳೆ. ಅತ್ತೆ, ನೀವು ಈ ರೀತಿ ಕತೆ ಹೇಳುವ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಎಷ್ಟೋ ಮಕ್ಕಳಿಗೆ ಒಳ್ಳೆಯ ದಾರಿ ಸಿಗುತ್ತದೆ ಅಂತ ಹೇಳ್ತಾಳೆ. ಅದಕ್ಕೆ ಒಂದು ಕತೆ ಹೇಳಲ್ಲ ಅಂತ ಹೇಳಿ ಹೆಸರೇ ಇಡುತ್ತಾರೆ. ಇದನ್ನು ಕೇಳಿಸ್ಕೊಂಡ ಶಾಂತಿ, ಇಲ್ಲಿಯೂ ಮೀನಾ ತನ್ನ ಬುದ್ಧಿ ಉಪಯೋಗಿಸ್ತಾಳೆ ಅಂತ ಹೇಳಿ ಮನಸ್ಸಲ್ಲೇ ಉರಿದುಕೊಳ್ಳುತ್ತಾ ಇರ್ತಾಳೆ. ಈ ಕಡೆ ಕುಸುಮ ಅವರ ಅನಾರೋಗ್ಯ ಮತ್ತು ಆತಂಕ ಶುರುವಾಗುತ್ತೆ. ಈ ಕಡೆ ಕಥೆಯ ಅಸಲಿ ತಿರುವೇ ಇಲ್ಲಿದೆ. ಮೀನಾ ಮತ್ತು ಕನಕ ಮಾತು ಬಿಟ್ಟಿರುವುದು ಕುಸುಮ ಅವರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮತ್ತು ಪಕ್ಕದ ಮನೆಯವರು ಮದುವೆ ಮುಂಚೆ ಎಷ್ಟೊಂದು ಪ್ರೀತಿಯಿಂದ ಇದ್ದ ಅಕ್ಕ ತಂಗಿಯರು ಈಗ ಹಾವು ಮುಂಗಿಸಿಗಳಂತಾಗಿದ್ದಾರೆ ಅಂತ ಹೇಳಿ ಆಡಿಕೊಳ್ಳುವ ಮಾತುಗಳನ್ನು ಕೇಳಿ ಕುಸುಮ ಅವರಿಗೆ ತುಂಬ ನೋವಾಗುತ್ತದೆ. ಇದೇ ಯೋಚನೆಯಲ್ಲಿ ಅವರಿಗೆ ಲೋ BP ಆಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆಸ್ಪತ್ರೆಯಲ್ಲಿ ಅಕ್ಕ ತಂಗಿಯರ ಹಠ ಶುರುವಾಗತ್ತೆ. ಕನಕ ಮತ್ತು ಮೀನಾ ನಡುವಿನ ಜಗಳ ತಣ್ಣಗಾಗುವುದಿಲ್ಲ. ಆಸ್ಪತ್ರೆಯಲ್ಲೂ ಸಹ ಅಮ್ಮನನ್ನು ಯಾರು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ನೋಡಿಕೊಳ್ಳಬೇಕು ಎಂಬ ವಿಷಯದಲ್ಲಿ ಇಬ್ಬರು ಹಠ ಹಿಡಿಯುತ್ತಾ ಇದ್ದಾರೆ. ಈ ಕಡೆ ಸೂರ್ಯ ಮಧ್ಯ ಪ್ರವೇಶಿಸಿ ಕುಸುಮ ಅವರ ಆರೋಗ್ಯದ ದೃಷ್ಟಿಯಿಂದ ಅವರು ಕನಕನ ಮನೆಗೆ ಹೋಗುವುದೇ ಸರಿ ಅಂತ ಹೇಳಿ ನಿರ್ಧರಿಸ್ತಾನೆ. ಇದು ಮೀನಾಳಿಗೆ ಸ್ವಲ್ಪ ಬೇಜಾರಾದರೂ ಅಮ್ಮನ ಆರೋಗ್ಯ ಮುಖ್ಯವಂತ ಹೇಳಿ ಸುಮ್ಮನಾಗ್ತಾಳೆ. ಈ ಕಡೆ ಆಸ್ಪತ್ರೆಯಲ್ಲಿ ಐ ಡ್ರಾಮಾ ಇನ್ನೂ ಏನೇನು ನಡೆಯುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು.